ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೋಟೋಪ್ಯಾಡ್ 60 Pro ಈ ಒಂದು ಟ್ಯಾಬ್ಲೆಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಟ್ಯಾಬ್ಲೆಟ್ನಲ್ಲಿ ಏನೇನೆಲ್ಲ ಫೀಚರ್ಸ್ಗಳಿದೆ ಮತ್ತು ಯಾರೆಲ್ಲ ಬಳಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ನೀವು ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಸ್ಟಡಿ ಪರ್ಪಸ್ಗೋಸ್ಕರ ಈ ಒಂದು ಟ್ಯಾಬ್ಲೆಟ್ನ ಬಳಕೆ ಮಾಡ್ಬೋದು. ಅದೇ ರೀತಿ ನೀವು ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ಗಳಾಗಿದ್ದೀರಿ ಅಂಥವರು ನಿಮ್ಮ ಎಡಿಟಿಂಗ್ಗೆ ವಿಡಿಯೋ ಎಡಿಟಿಂಗ್ಗೆ ಈ ಒಂದು ಟ್ಯಾಬ್ಲೆಟ್ನ ಬಳಸ್ಬೋದು. ಹಾಗೆಯೇ ಯಾರೆಲ್ಲ ಮಲ್ಟಿಮೀಡಿಯಾಗಳ ಕನ್ಸಂಪ್ಷನು ಮತ್ತು ಗೇಮರ್ಗಳಾಗಿರ್ತೀರಿ ಅಂಥವರೆಲ್ಲ ಈ ಒಂದು ಟ್ಯಾಬ್ಲೆಟ್ನ ಬಳಸ್ಬೋದು. ಯಾಕೆಂದರೆ ಇದರಲ್ಲಿ ಹೈ ಎಂಡ್ ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಎಲ್ಲ ತರಹದ ಗೇಮ್ಗಳನ್ನು ಕೂಡ ನೀವು ಹೈ ಸೆಟ್ಟಿಂಗಲ್ಲಿ ಆಡ್ಬೋದು. ಪಬ್ಜಿ ಆಗಿರ್ಬೋದು, ಕಾಲ್ ಆಫ್ ಡ್ಯೂಟಿ ಆಗಿರ್ಬೋದು, ಪ್ರತಿಯೊಂದು ಗೇಮ್ನು ಕೂಡ ಹೈ ಎಂಡಲ್ಲಿ ನೀವು ಆಡ್ಬೋದು. ಸ್ನೇಹಿತರೆ ಮೇಲುಗಡೆ ಇರ್ತಕ್ಕಂಥ ಬಾಕ್ಸ್ನ ರಿಮೂವ್ ಮಾಡಿದಾಗ ಒಳಗಡೆ ಕಂಪ್ನಿಯಿಂದ ಕೊಟ್ಟಿರ್ತಕ್ಕಂಥ ಬಾಕ್ಸು ನಿಮಗೆ ಈ ರೀತಿ ಕಾಣುತ್ತೆ. ಎಲ್ಲ ಫೀಚರ್ಸ್ಗಳು ಕೊಟ್ಟಿದ್ದಾರೆ, ನೀವು ನಿಧಾನವಾಗಿ ಓದ್ಕೊಳ್ಳಿ. ಇವಾಗ ನಾನು ಆ ಪ್ಯಾಕ್ನ ಸೀಲ್ನ ಓಪನ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ರ್ಯಾಪರ್ನ ಹಾಕಿರ್ತಾರೆ, ಅದನ್ನು ನೀವು ಇಲ್ಲಿ ರಿಮೂವ್ ಮಾಡಬೇಕಾಗ್ತದೆ. ರಿಮೂವ್ ಮಾಡಿದ ನಂತರ ನಿಮಗೆ ಒಳಗಡೆ ನಿಮ್ಮ ಟ್ಯಾಬ್ಲೆಟ್ನ ನೋಡ್ಲಿಕ್ಕೆ ಸಿಗ್ತದೆ. ಈಗ 4 ಮೂಲೆಯಲ್ಲಿ ಇರ್ತಕ್ಕಂಥ ಆ ಒಂದು ಪ್ಲಾಸ್ಟಿಕ್ನ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಹಾಗೆಯೇ ಸ್ನೇಹಿತರೆ ಈ ಒಂದು ಟ್ಯಾಬ್ಲೆಟ್ನ ನಾನೇನು ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ರೆ ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ರೀತಿ ನಿಮಗೆ ಇಲ್ಲಿ ರೆಡ್ಮಿ 7 Pro ಅಂತೇಳಿ ಒಂದು ಒಳ್ಳೆ ಪ್ಯಾಡ್ ಕೂಡ ಸಿಗುತ್ತೆ. ನಾನು ಅದು ಬಿಟ್ಟು ನಾನು ಮೋಟೋರೋಲಾ 60 Proನೇ ಕೂಡ ಪರ್ಚೇಸ್ ಮಾಡಿದೆ. ಏನಕ್ಕೆ ರೀಸನ್ ಅಂತ ಮುಂದಿನ ಭಾಗದಲ್ಲಿ ಹೇಳ್ಕೊಂಡು ಹೋಗ್ತೀನಿ. ನಾನೀಗ ಈ ಸೀಲ್ನ ಓಪನ್ ಮಾಡಿಕೊಂಡು ಬಾಕ್ಸ್ನ ಕೂಡ ನಾನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ನಂತರ ನಿಮಗೆ ಸ್ನೇಹಿತರೆ ಈ ರೀತಿಯಾದಂತಹ ಒಳಗಡೆ ಟ್ಯಾಬ್ಲೆಟು ಸ್ಟಾರ್ಟಿಂಗಲ್ಲೇ ಕೂಡ ನಿಮಗೆ ಇಟ್ಟಿರ್ತಾರೆ. ಅದನ್ನು ಇನ್ನು ಓಪನ್ ಮಾಡಿಕೊಂಡು ರ್ಯಾಪರ್ ರಿಮೂವ್ ಮಾಡಿದ್ರೆ ಈ ರೀತಿ ನೋಡ್ತಿರ್ಬೋದು. ಫುಲ್ ಸಾಲಿಡ್ ಬಿಲ್ಡ್ ಕ್ವಾಲಿಟಿ ಸ್ನೇಹಿತರೆ. ಇದು ಬ್ಯಾಕಲ್ಲಿರ್ತಕ್ಕಂಥದ್ದು ಅಲ್ಯೂಮಿನಿಯಂ ಬಿಲ್ಡ್ ಕ್ವಾಲಿಟಿನ ಕೊಟ್ಟಿರ್ತಾರೆ. ಹಾಗೆಯೇ ಫ್ರೇಮು ಕೂಡ ಅಷ್ಟೇ ಅಲ್ಯೂಮಿನಿಯಮಲ್ಲೇ ಕೊಟ್ಟಿರ್ತಾರೆ. ಯಾವುದೇ ತರಹದ ಪ್ಲಾಸ್ಟಿಕ್ಕು ಮತ್ತು ನಿಮ್ಮದು ಇಲ್ಲಿ ಪಾಲಿಕಾರ್ಬನೇಟು ಯಾವುದೇ ತರಹದ ಯೂಸ್ ಆಗಿರಲ್ಲ. ಹಾಗೆಯೇ ಅದನ್ನು ಟ್ಯಾಬ್ಲೆಟ್ನ ಸೈಡ್ಗಿಟ್ಟು ನೋಡೋದಾಯಿತು ಒಳಗಡೆ ಇನ್ನೇನಿದೆ ಅಂತ. ಇಲ್ಲಿ ಎಕ್ಸ್ಟ್ರಾ ಟಿಪ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಮೇನ್ ರೀಸನ್ ಬಂದು ಈ ಟ್ಯಾಬ್ಲೆಟ್ ಜೊತೆ ಒಂದು S Pen ಅಂತ ಕೊಟ್ಟಿರ್ತಾರೆ. ಈ ಒಂದು ಟ್ಯಾಬ್ಲೆಟ್ನ ಮೇನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಈ ಒಂದು ಪೆನ್ ಅಂತಲೇ ಹೇಳ್ಬೋದು. ಈ ಒಂದು ಪೆನ್ನ ನೀವು ಅದರ್ಸ್ ಬ್ರ್ಯಾಂಡಲ್ಲಿ ನೀವು ತೊಗೊಳ್ತೀನಿ ಅಂತ ಹೇಳಿದ್ರೆ 5,000-6,000 ರೂಪಾಯಿ ಗಂಟ ಪ್ರೈಸ್ ಇರುತ್ತೆ. ಬಟ್ ಸ್ಯಾಮ್ಸಂಗು ಮತ್ತು ಮೋಟೋರೋಲಾದಲ್ಲಿ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಜೊತೆಲೇ ಕೊಟ್ಬಿಡ್ತಾರೆ ನಿಮಗೆ. ಅದರಿಂದ ನಿಮಗೆ ಒಂದು 5,000 ರೂಪಾಯಿ ಅಮೌಂಟು ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಸ್ನೇಹಿತರೆ ಇಲ್ಲಿ ಪಕ್ಕದಲ್ಲಿ ಬರೋದಾಯಿತು ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚಾರ್ಜರ್ ಬ್ರಿಕ್ಸ್ ಕೂಡ ಸಿಗುತ್ತೆ. ಇದು 68 ವ್ಯಾಟ್ ಇರ್ತಕ್ಕಂಥ ಚಾರ್ಜರು. ಇಲ್ಲಿ PD ಚಾರ್ಜರು ಅಂದರೆ ಟೈಪ್ ಸಿ ಟು ಟೈಪ್ ಸಿ ಇಂದ ನಿಮಗೆ ಕನೆಕ್ಟ್ ಆಗ್ತಕ್ಕಂಥದ್ದು. ಹಾಗೆಯೇ ಒಂದು ಕೇಬಲ್ ಒಳ್ಳೆ ಮೆಟೀರಿಯಲಿಂದ ಆಗಿರ್ತಕ್ಕಂಥ ಕೇಬಲು, ಯಾಕೆಂದರೆ ಫುಲ್ಲು ರಫ್ ಆಗಿ ಚೆನ್ನಾಗಿದೆ. ಈ ಒಂದು ಟ್ಯಾಬ್ಲೆಟು 45 ವ್ಯಾಟ್ ಅಷ್ಟೇ ಸಪೋರ್ಟ್ ಮಾಡೋದು. ಆದರೆ ಇಲ್ಲಿ ಚಾರ್ಜರ್ನ 68 ವ್ಯಾಟ್ನ ಕೊಟ್ಟಿದ್ದಾರೆ. ನೀವು ಇದನ್ನ ಲ್ಯಾಪ್ಟಾಪು ಮತ್ತು ಮೊಬೈಲ್ ಫೋನ್ಗೂ ಕೂಡ ನೀವು ಚಾರ್ಜರ್ಗೆ ಬಳಕೆನ ಮಾಡ್ಬೋದು. ಸ್ನೇಹಿತರೆ ಇದಿಷ್ಟೇ ಅದರೊಳಗಿರ್ತಕ್ಕಂಥದ್ದು ಕಂಟೆಂಟು. ಎಲ್ಲ ಕೂಡ ಸೈಡ್ಗಿಟ್ಟೀಗ ಟ್ಯಾಬ್ಲೆಟ್ ತೊಗೋತಿದ್ದೀನಿ. ನೋಡ್ತಿರ್ಬೋದು ಹ್ಯೂಜ್ ಡಿಸ್ಪ್ಲೇ ಸ್ನೇಹಿತರೆ. 12.7 ಇಂಚಸ್ ಇರ್ತಕ್ಕಂಥ ಸಾಲಿಡ್ ಬಿಲ್ಡ್ ಕ್ವಾಲಿಟಿ ಹೊಂದಿರತಕ್ಕಂಥ ಈ ಒಂದು ಟ್ಯಾಬ್ಲೆಟು. ನಾನು ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ಅಲ್ಲಿ ಸೈಡಲ್ಲಿ ಅಲ್ಲಿ ಫಿಂಗರ್ ಪ್ರಿಂಟರು ವಿತ್ತು ಅಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಎರಡು ಕೂಡ ಒಂದೇ ಕೊಟ್ಟಿರ್ತಾರೆ. ನಾನು ಆನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಡಿಸ್ಪ್ಲೇ ಮಾತ್ರ ಎಕ್ಸಲೆಂಟ್ ಆಗಿದೆ. ಈ ಒಂದು ಟ್ಯಾಬ್ಲೆಟಲ್ಲಿ ಬಳಸಿರ್ತಕ್ಕಂಥ ಡಿಸ್ಪ್ಲೇ 3K ರೆಸಲ್ಯೂಷನ್ ಹೊಂದಿರತಕ್ಕಂಥ ಡಿಸ್ಪ್ಲೇ ಆಗಿರ್ತದೆ. ಸ್ನೇಹಿತರೆ ಇದು 1 ಮಿಲಿಯನ್ ಕಲರ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನೀಗ ಫಾಸ್ಟಾಗಿ ಎಲ್ಲರೂ ಕೂಡ ಸೆಟಪ್ ಮಾಡ್ತಾ ಇದ್ದೀನಿ. ಸೆಟಪ್ ಮಾಡಿದ ನಂತರ ಮುಂದೆ ನಿಮಗೆ ಡಿಸ್ಪ್ಲೇ ಔಟ್ಪುಟ್ ಹೇಗೆ ಬರುತ್ತೆ, ಹಾಗೆಯೇ ನೀವು S Penನ ಯಾವ ರೀತಿ ಬಳಕೆ ಮಾಡೋದು ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಎಲ್ಲ ಕೂಡ ಅಕ್ಸೆಪ್ಟ್ ಮಾಡಿದ ನಂತರ ಸ್ನೇಹಿತರೆ ನಮ್ಮದು ಫುಲ್ ಸೆಟಪ್ ಆಯಿತು. ಇವಾಗ ಈ ಒಂದು ಟ್ಯಾಬ್ನ ಇನ್ ಹ್ಯಾಂಡ್ ಫೀಲಿಂಗ್ ಬಂದು ಮಸ್ತಾಗಿದೆ. ನೀವಿಲ್ಲಿ ತುಂಬ ದೊಡ್ಡ ಟ್ಯಾಬ್ಲೆಟ್ ಆಗಿರೋದ್ರಿಂದ ನೀವು 2 ಕೈನೂ ಕೂಡ ಬಳಕೆನ ಮಾಡಬೇಕಾಗ್ತದೆ. ಹಾಗೆಯೇ ಸ್ನೇಹಿತರೆ S Pen ವಿಚಾರಕ್ಕೆ ಬರೋದಾಯಿತು ಅಂದರೆ ಈ ಒಂದು S Pen ನೀವು C ಟೈಪ್ ಚಾರ್ಜರಲ್ಲಿ ಕನೆಕ್ಟ್ ಮಾಡಿ ನೀವು ಚಾರ್ಜ್ನ ಮಾಡ್ಕೋಬೇಕಾಗುತ್ತೆ. ನೀವು ಒಂದು ಟೈಮ್ 100% ಚಾರ್ಜ್ ಮಾಡ್ಕೋತು ಅಂದರೆ ಪೆನ್ನ ಸುಮಾರು 40 ಗಂಟೆಗಳ ಕಾಲ ಬಳಸ್ಬೋದು. ಹಾಗೆಯೇ ಸ್ನೇಹಿತರೆ ಈ ಟ್ಯಾಬ್ಲೆಟ್ನಲ್ಲಿ ತುಂಬ ಜನ ಡ್ರಾಬ್ಯಾಕ್ ಅಂತ ಹೇಳ್ತಾರೆ. ಏನಕ್ಕೆ 400 ನೀಟ್ಸ್ ಬ್ರೈಟ್ನೆಸ್ ಇದೆ ಅಂತ ಹೇಳ್ತಾರೆ. ಬ್ರೈಟ್ನೆಸ್ಸು ಲೋ ಆಗ್ತು ಔಟ್ಡೋರಲ್ಲಿ ನೀವು ಲ್ಯಾಪ್ಟಾಪ್ನ ಯೂಸ್ ಮಾಡಲಿಕ್ಕೆ ಅಥವಾ ಟ್ಯಾಬ್ಲೆಟ್ನ ಯೂಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸ್ನೇಹಿತರೆ ಟ್ಯಾಬ್ಲೆಟ್ನ ಯಾವತ್ತೂ ಔಟ್ಡೋರಲ್ಲಿ ಯಾರು ಕೂಡ ಯೂಸ್ ಮಾಡಲ್ಲ, ಎಲ್ಲ ಮನೆ ಒಳಗಡೆ ಕೂಡ ಯೂಸ್ ಮಾಡೋದು. ಇಷ್ಟು ಯೂಸ್ ಡಿಸ್ಪ್ಲೇ ಇರ್ತಕ್ಕಂಥದ್ದನ್ನ ಔಟ್ಡೋರಲ್ಲಿ ಯೂಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಬಟ್ಟು ಈ 400 ನೀಟ್ಸ್ ಬ್ರೈಟ್ನೆಸ್ ಇದೆಯಲ್ಲ ತುಂಬ ಆ್ಯಕ್ಯುರೇಟ್ ಆಗಿದೆ. ನನ್ನ ಪ್ರಕಾರ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಬ್ಬರು ಕೂಡ 800 ಬ್ರೈಟ್ನೆಸ್ ಇದ್ದರೂ ಕೂಡ ನಾವು ಮೀಡಿಯಮ್ ಸೆಟ್ಟಿಂಗ್ಸ್ನಲ್ಲೇ ಕೂಡ ನಾವು ಬ್ರೈಟ್ನೆಸ್ನ ಅಡ್ಜಸ್ಟ್ ಮಾಡಿಕೊಂಡು ನೋಡ್ತೀವಿ. ನಾನೀಗ ಔಟ್ಡೋರಲ್ಲಿ ಮನೆಯಿಂದ ಹೊರಗಡೆ ಬಂದು ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಅಲ್ಲಿ ಬಿಸಿಲು ಕೂಡ ಇದೆ ಮತ್ತು ಇಲ್ಲಿ ಡಿಸ್ಪ್ಲೇನ ನೀವು ಔಟ್ಪುಟ್ ನೋಡ್ತಾ ಇರ್ಬೋದು, ವಿಸಿಬಲ್ ಆಗ್ತಾಯಿದೆ. ತೀರಾ ಕೆಳಮಟ್ಟದಲ್ಲೇನೂ ಇಲ್ಲ. ಈಗ ಹೊರಗಡೆ ವಾತಾವರಣದಲ್ಲಿ ಸುಮಾರು ಮಧ್ಯಾಹ್ನ ಆಗಿರೋದ್ರಿಂದ ಬಿಸಿಲು ಕೂಡ ಜಾಸ್ತಿ ಇದೆ. ಬಟ್ಟು ಡಿಸ್ಪ್ಲೇ ಕೂಡ ವೈಬ್ರೆಂಟಾಗಿ ಕಾಣ್ತಾ ಇದೆ. ಔಟ್ಡೋರಲ್ಲಿ ನೀವು ನೆರಳಲ್ಲಿ ಬೇಕಾದರೆ ಈ ಒಂದು ಟ್ಯಾಬ್ಲೆಟ್ನ ಬಳಕೆ ಮಾಡ್ಬೋದು. ವಿಸಿಬಿಲಿಟಿ ಏನು ಕೆಟ್ಟದಾಗೇನು ಕಾಣಲ್ಲ. ಇನ್ನು ಸೌಂಡ್ ವಿಚಾರಕ್ಕೆ ಬರೋದಾಯಿತು ಅಂದರೆ ನಾನು ಮುಂದಿನ ಭಾಗದಲ್ಲಿ ಪ್ಲೇ ಮಾಡ್ತೀನಿ. ನೀವೇ ಕೇಳಿಸ್ಕೊಂಡು ಈ ಒಂದು ಸೌಂಡ್ನ ನೀವೇ ಡಿಸೈಡ್ ಮಾಡಿ.
ಸೌಂಡ್ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಸ್ನೇಹಿತರೆ. JBL ಕ್ವಾಡ್ ಸ್ಪೀಕರ್ನ ಕೊಟ್ಟಿದ್ದಾರೆ. ಹಾಗೆಯೇ ಡಾಲ್ಬಿ ಅಟ್ಮಾಸ್ನ ಸಪೋರ್ಟ್ ಮಾಡುತ್ತೆ. ಅದರಿಂದ ಈ ಸ್ಪೀಕರು ನೀವು ಮಲ್ಟಿಮೀಡಿಯಾ ಕನ್ಸಂಪ್ಷನ್ ಮಾಡಬೇಕಾದಾಗ ತುಂಬ ಎಕ್ಸಲೆಂಟಾಗಿ ನಿಮಗೆ ಕೇಳಿಸುತ್ತೆ. ಹಾಗೆಯೇ ಈ ಒಂದು ಟ್ಯಾಬ್ಲೆಟ್ನ ನೀವು ಹೆವಿ ಗೇಮರ್ಗಳು ಕೂಡ ಬಳಕೆನ ಮಾಡ್ಬೋದು. ಸ್ಮೂತ್ ಸೆಟ್ಟಿಂಗಲ್ಲಿ ನಿಮ್ಮ ಎಲ್ಲ ಗೇಮ್ಗಳು ಕೂಡ ಆಡ್ಬೋದು. ನಾನು ಅನ್ಬಾಕ್ಸ್ ಮಾಡಿರೋದ್ರಿಂದ ನಾನು ಇನ್ನೂ ಕೂಡ ಯಾವುದನ್ನು ಕೂಡ ಇನ್ಸ್ಟಾಲ್ ಮಾಡಿಲ್ಲ. ಆದ್ದರಿಂದ ನಿಮಗೆ ಗೇಮ್ನ ರಿವ್ಯೂ ಬಗ್ಗೆ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಮುಂದಿನ ಭಾಗದಲ್ಲಿ ಅಂದರೆ ಮುಂದೆ ಅಪ್ಡೇಟ್ನ ಮಾಡಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಟ್ಯಾಬು ನಿಮಗೆ ವರ್ತಾ 2025ರಲ್ಲಿ ಅಂತ ನೀವು ಕೇಳೋದಾಯಿತು ಅಂದರೆ ವರ್ತಿದೆ ಸ್ನೇಹಿತರೆ. ನಾನ್ ಸೇಲ್ ಡೇಸ್ನಲ್ಲಿ ನಿಮಗೆ ಈ ಒಂದು ಟ್ಯಾಬ್ಲೆಟ್ ಬಂದು ಸುಮಾರು 28,000 ಇರುತ್ತೆ. ಬೇಸ್ ವೇರಿಯಂಟು 828. ಬಟ್ ಇವಾಗ ನೀವು ತೊಗೊಳ್ತೀನಿ ಅಂದರೆ 12,256 ಕೂಡ ನಿಮಗೆ 23,500 ಕಾರ್ಡ್ ಡಿಸ್ಕೌಂಟ್ ಎಲ್ಲ ಕಳೆದು ನಿಮ್ಗೆ ಅಷ್ಟೇ ಸಿಗುತ್ತೆ. ಇದೇ ಒಂದು ಸೇಮ್ ಪ್ರೈಸಲ್ಲಿ ನಿಮಗೆ ತುಂಬ ಟ್ಯಾಬ್ಲೆಟ್ಗಳು ಸಿಗ್ತವೆ. ಉದಾಹರಣೆಗೆ Xiaomiಲಿ ಬರ್ತಕ್ಕಂಥ ಪ್ಯಾಡ್ 7 ಅಂದರೆ ರೆಡ್ಮಿ 7ಅಲ್ಲಿ ಬರುತ್ತೆ ಪ್ಯಾಡ್ 7 ಅಂತೇಳಿ. ಅದು ಕೂಡ ಇದೇ ಪ್ರೈಸ್ ರೇಂಜ್ಗೆ ಸಿಗುತ್ತೆ. ಬಟ್ ಅದರಲ್ಲಿ S Pen ಇರಲ್ಲ. ಅಲ್ಲಿ S Pen ನೀವು ತೊಗೋಬೇಕು ಅಂದರೆ ರೆಡ್ಮಿಲಿ ನಿಮಗೆ ಆ ಒಂದು ಪೆನ್ ಕಾಸ್ಟನ್ನು ಸುಮಾರು 6,000 ಆಗುತ್ತೆ. ನಿಮಗೆ ಅಲ್ಲಿಗೆ 30,000 ಆಗ್ಬಿಡುತ್ತೆ. ಬಟ್ ಇಲ್ಲಿಗೆ ನಿಮಗೆ 6,000 ರೂಪಾಯಿ ಸೇವ್ ಆಗುತ್ತೆ. ಬಟ್ ಹೆಚ್ಚು ಕಮ್ಮಿ ನಿಮಗೆ ಈಕ್ವಲ್ ಪ್ರೊಸೆಸರ್ ಕೂಡ ಸಿಗುತ್ತೆ. ಇಲ್ಲಿ ಅಂತೂ ಬೆಂಚ್ ಮಾರ್ಕ್ ಬಂದು ಇದು 11 12 ಲ್ಯಾಕ್ ಬರುತ್ತೆ. ಬಟ್ ಅದು 14 ಲ್ಯಾಕ್ ಬರುತ್ತೆ. 2 ಲ್ಯಾಕ್ ಡಿಫ್ರೆನ್ಸು ಅದೇನು ಬೇಜಾರಾಗಿ ನಿಮಗೆ ಕಂಡು ಬರಲ್ಲ. ಹಾಗೆಯೇ ಇಲ್ಲಿ ಸೆಲ್ಫಿ ಕ್ಯಾಮ್ರಾ ಬರೋದಾಯಿತು ಅಂದರೆ ನೋಡ್ಬೋದು ನೀವು, ನೀಟಾಗಿ ಬರುತ್ತೆ. ಹಾಗೆಯೇ ಬ್ಯಾಕ್ ಕ್ಯಾಮ್ರಾ ಕೂಡ ಡೀಸೆಂಟಾಗಿದೆ. ನೋಟ್ ಸ್ಕ್ಯಾನಿಂಗು ಮತ್ತು ಡಾಕ್ಯುಮೆಂಟ್ ಸ್ಕ್ಯಾನಿಂಗ್ ಮಾಡ್ತೀನಿ ಅಂದರೆ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ಕ್ಯಾಮ್ರಾ ಕೂಡ ಕ್ಲಾರಿಟಿ ಸಿಗುತ್ತೆ. ನೀವು ಬಳಕೆನ ಕೂಡ ಮಾಡ್ಬೋದು. ಸ್ನೇಹಿತರೆ, ಈ ಒಂದು ಟ್ಯಾಬು ನಾವು ಪರ್ಚೇಸ್ ಮಾಡ್ಬೋದಾ ಇಲ್ವಾ ಅಂತ ಕೇಳೋದಾಯಿತು ಅಂದರೆ ವರ್ತಿದೆ ಸ್ನೇಹಿತರೆ. 23.5 ಅಂದರೆ 23,500ಕ್ಕೆ ಪೆನ್ ಜೊತೆ ನಿಮಗೆ ಇನ್ಕ್ಲೂಡ್ ಆಗಿ ಬರೋದ್ರಿಂದ ಈ ಒಂದು ಟ್ಯಾಬ್ಲೆಟು ಬೆಸ್ಟ್ ಅಂತಲೇ ಹೇಳ್ಬೋದು. ನೀವೇನಾದರೂ ಬೈಯಿಂಗ್ ಮಾಡಬೇಕು ಅಂದ್ಕೊಂಡಿದ್ರಿ ಅಂದರೆ ಆರಾಮಾಗಿ ತೊಗೊಳ್ಳಿ, ಯಾವುದೇ ಥರದ ಆತಂಕ ಇಲ್ಲ. ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದಾಗಿತ್ತು ಈ ಒಂದು ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.